ಒಂದು ಮುರ್ಕುರು ಪುಂಗಿ ಬಾರಿಸಿದ್ರು ಹೆಡೆ ಎತ್ತಿ ನಿಂತ ಜಾಗದಲ್ಲಿ ಆಡ್ತಾ ಇದ್ವು. ಬುದ್ಧಿ ಇದೆ ನಿಮಗೆ. ಪುಂಗಿಗೆ ಹೆಡೆ ಎತ್ತಿ ಆಡುವಂತ ಸಾಧಾರಣ ಹಾವುಗಳಲ್ಲ ಅವು. ಕಾಮರೂಪ ಧರಿಸೋ ಅದ್ಭುತ ಶಕ್ತಿ ಇರುವಂತ ನಾಗದೇವತೆಗಳು. ನೀವು ಕೊಟ್ಟ ಕಷ್ಟಗಳನ್ನು ತಡಿಲಾರದೆ ಆ ನಿಜವಾದ ಶಿವ ತಲೆಮರೆಸಿಕೊಂಡಿರಬೇಕು. ವಂಶ ಪಾರಂಪರ್ಯದಿಂದ ಅವರ ಮನೆ ದೇವರಾಗಿ ಅವರ ಸೇವೆ ಪಡೆದಂತ ಆ ನಾಗದೇವತೆಗಳೇ ನಿಮಗೆ ಪಾಠ ಕಲಿಸೋದಕ್ಕೋಸ್ಕರ ಆ ಶಿವನಾಗರ ರೂಪದಲ್ಲಿ ನಿಮ್ಮ ಮನೆ ಸೇರ್ಕೊಂಡಿರಬೇಕು. ನಾಗ ಪೌರ್ಣಮಿಯ ರಾತ್ರಿ ಆ ಚಂದ್ರನ ಕಿರಣಗಳು ಅವರಿಗೆ ತಿಳಿದೇನೆ ಅವರ ಮೇಲೆ ಬಿದ್ದಿರಬೇಕು. ಆದ್ರಿಂದ ಅವುಗಳಿಗೆ ಕಾಮದಾಸೆ ಹುಟ್ಟಿ ಸರ್ಪಗಳಾಗಿರಬೇಕು. ಒಂದಿನ ಆ ಹಾವುಗಳನ್ನು ಹಿಡಿಯಲು ಹೋದ ನನ್ನ ತಂದೆ ದುರದೃಷ್ಟವಶಾತ್ ಅವುಗಳಿಗೆ ಬಲಿಯಾದ. ಆವತ್ತಿನಿಂದ ಅವುಗಳ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಅವುಗಳಿಗೆ ಅಷ್ಟದಿಗ್ಬಂಧನ ಮಾಡಿ ಹಿಡಿಯೋದಕ್ಕೋಸ್ಕರ 15 ವರ್ಷಗಳ ಕಾಲ ಹಿಮಾಲಯದ ಜಗದ್ಗುರುಗಳಿಗೆ ಶಿಷ್ಯ ಸೇವೆ ಮಾಡಿದೆ. ಇವತ್ತಿಗೆ ನನ್ನ ಆಸೆ ನೆರವೇರಿತು. ಇನ್ನು ಆ ಹಾವುಗಳನ್ನು ಹಿಡಿದೆ ನಾನು ಬಿಡೋದಿಲ್ಲ. ನೋಡಿ, ನಿಮಗೆ ಬೇಕಾದ್ದು ಆಸ್ತಿ, ನನಗೆ ಬೇಕಾದ್ದು ಆ ಹಾವುಗಳು. ನೋಡಿ ಮೇಡಮ್, ನಿಮ್ ಮಗನ್ನ ಶಿವನ ಕಂಡ್ರೆ ಆ ಹಾವುಗಳಿಗೆ ಪಂಚಪ್ರಾಣ. ಅವನ್ನಾಗ್ಲಿ ಅವನಪ್ಪನ್ನಾಗ್ಲಿ ಕಟ್ಟು ಹಾಕಿ ಚಿತ್ರಹಿಂಸೆ ಕೊಟ್ರೆ ಅವರನ್ನ ಕಾಪಾಡೋದಕ್ಕೋಸ್ಕರ ಆ ಹಾವುಗಳು ಎಲ್ಲಿದ್ರೂ ಬಂದೇ ಬರುತ್ತವೆ. ನಾನೀ ಗರುಡಾಶ್ರಮಕ್ಕೆ ಅಷ್ಟದಿಗ್ಬಂಧನ ಮಾಡಿದ್ದೀನಿ. ಒಂದು ಸಲ ಬಂದ ಸರ್ಪಗಳು ಮತ್ತೆ ಹೊಸಲು ದಾಟಬೇಕಾದ್ರೆ ನಾನು ಸಾಯ್ಬೇಕು. ಅದು ಸಾಧ್ಯವಿಲ್ಲ. ಹೋಗಿ ಮೊದಲು ಹೋಗಿ ಅವ್ರನ್ನ ಹೇಳ್ಕೊಂಬನ್ನಿ. ಬಾವಾ 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 ಏ ಬಾವಾ, ಏನ್ರೋ ಅದು? ಇವತ್ತು ಬಾವನ್ನ ಮುಗಿಸಿ ನಾಳೆ ಆಸ್ತಿ ನಮ್ಮದು ಮಾಡ್ಕೋತೀವಿ. ಅಯ್ಯೋ ಪಾಪಿಗಳ, ಅವ್ರಿಗೆ ದೈವ ಕೃಪೆ ಇದೆ ಕಣ್ರು. ಇನ್ನು ಮುಂದಾದ್ರೂ ನಮ್ಮನ್ನ ನಾವು ತಿದ್ದುಕೊಂಡು ಅವ್ರ ಜೊತೆ ಅನ್ಯೋನ್ಯ ಬಾಳ್ವೆ ಮಾಡಂದ್ರಪ್ಪ. ನಮಗೆ ಬುದ್ಧಿ ಹೇಳಕ್ ಬರ್ಬೇಡಿ. ಮಜ್ಜುರ ಬಾಯಿ. ಆವತ್ತು ಮಾಡಿದ ತಪ್ಪಿಗೆ ಇವತ್ತು ನನಗೆ ಬುದ್ಧಿ ಬಂದಿದೆ. ಇಡೀ ಸಂಸಾರನೇ ಅಳಿಯಂದ್ರು ಕಾಲು ತೊಳೆದು ಪೂಜೆ ಮಾಡಿದ್ರು ನಮ್ಮ ಕರ್ಮ ಕಳಿಯೋಲ್ಲ ಕಟ್ರೋ. ಅದನ್ನು ಬಿಟ್ಟು ನೀವು ನಮಗೆ ವಿಲನ್ ಆಗ್ಬಿಟ್ರ? ಇವರಿಬ್ಬರನ್ನ ಕಟ್ಟಾಕಿ ರೂಮಲ್ಲಿ ಕೊಡಾಕ್ರು. ನಾವು ನಿಮ್ಗೆ ಅಪ್ಪ ಅಮ್ಮದಿರು ಕಟ್ರೋ. ಮಾತು ಕೇಳ್ರೋ. ಏನ್ರೋ, ಯಾಕೆ ಬಂದ್ರಿ? ಯಾವ ಮುಖ ಇಟ್ಕೊಂಡ್ ಬಂದ್ರಿ? ನಮ್ಮ ಒರಿಜಿನಲ್ ಮುಖ ಇಟ್ಕೊಂಡೆ ಬಂದಿದ್ದೀವಿ. ನಿನ್ ಮಗ ಸೊಸೆ ತರ ಹಾವಿನ ಮುಖ ಇಟ್ಕೊಂಡ್ ಬಂದಿಲ್ಲ. ಚೀ ಪಾಪಿಗಳ, ತೊಲಗಿ ಆಚೆ. ತೊಲಗ್ತೀವಿ, ಜೊತೆಗೆ ನಿನ್ನೆ ಹೇಳ್ಕೊಂಡು ಹೋಗ್ತೀವಿ. ಎಡ್ಕೊಂಬರೋ. ಯಾಕೆ ಯಾಕೆ ನಿಮ್ ಭಾವನೆ ಬಂದಿದ್ದೀರಾ? ಇಲ್ಲಿದ್ದ ಶಿವನಾಗ ಎಲ್ಲಿ? ಇಲ್ಲಿದ್ದ ಡೂಪ್ಲಿಕೇಟ್ಸ್ ಹಾವುಗಳಾಗ್ಬಿಟ್ವು. ಒರಿಜಿನಲ್ ನಾಗ ಶಿವ ನಿನ್ನ ಹತ್ರ ಇದ್ದಾರೆ. ಇವ್ರನ್ನ ಹೇಳ್ಕೊಂಡು ಹೋಗಿ ಗರುಡನ್ ಒಪ್ಸಿದ್ರೆ ಅವ್ರನ್ನ ಸಾಯಿಸ್ತಾನೆ. ಅವ್ರನ್ನ ಉಳಿಸ್ಕೊಳಕ್ಕೆ ಅಂತ ಒರಿಜಿನಲ್ ಹಾವುಗಳು ಬರ್ತವೆ. ಆಸ್ತಿ ನಮ್ಮದಾಗುತ್ತೆ, ಹಾವುಗಳು ಗರುಡರಿಗೆ ಸೇರುತ್ತೆ. ಇಲ್ಲದವ್ರು ನಾವು ಸಾಯ್ಬೇಕಾಗುತ್ತೆ. ಏನು, ಇಲ್ಲಿದ್ದವರು ನಾಗದೇವತೆಗಳ? ಇವ್ರನ್ನ ಸಾಯ್ಸಕ್ಕೆ ಯಾಕೆ ಒಪ್ಪಿಸ್ತೀರಾ? ನಿಮ್ಮನ್ನ ಅಣ್ಣ ಅಂದ್ರೆ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನ್ಗೆ. ಚಂಡಾಲ, ಹಣಕ್ಕೋಸ್ಕರ ಎಂಥ ನೀಚ ಕೆಲಸ ಕೇಳಿತೀರಾ? ಬಾಯ್, ಇವ್ರನ್ನ ಹೇಳ್ಕೊಂಡು ನಡೀರೋ. ವರಪುತ್ರನ ನೀನು? ಆ ನಾಗದೇವತೆಗಳು ಬಂದು ನಿನ್ನ ಕಾಪಾಡ್ಕೋ. ಕೂಗೋ ಕೂಗೋ ನಿನ್ನ ದೇವತೆಗಳನ್ನ. ಅವನ್ ಮಾತ್ರ ಹೊಡಿಬೇಡ ನೀನು. ನನ್ನ ಆಸ್ತಿನೆಲ್ಲ ನಿನಗೆ ಬೇಕಾದ್ರೆ ಬರ್ಕೊಂಡ್ಬಿಡ್ತೀನಿ. ನನ್ನ ಸರ್ವಸ್ವಾಮಿ ನಿನಗೆ ತಾರ ಹಿಡ್ಕೊಂಡ್ಬಿಡ್ತೀನಿ. ಅವನ್ ಮಾತ್ರ ಹೊಡಿಬೇಡ. ಬೇಕಾದ್ರೆ ನನ್ನ ಜೀವ ತೆಗೆದುಬಿಡು. ಮಹದೇವಯ್ಯ, ನಿನ್ನ ಆಸ್ತಿ ನಿನ್ನ ಭಾವಮೈದ ನಿನಗೆ. ನನಗೆ ಬೇಕಾದ್ದು ಆ ಹಾವುಗಳು. ಅವುಗಳನ್ನು ತೀರಿಸ್ತೇ ನನ್ನ ಸೇಡ್ ತೀರಲ್ಲ. ಕೂಗೋ ಕೂಗೋ ನಿನ್ನ ದೇವತೆಗಳನ್ನ. ಗರುಡ, ಶಿವನ್ ಮಾತ್ರ ಹೊಡಿಬೇಡ. ನೀನು ನನ್ನ ಅಣ್ಣಂದ್ರು ಆಸ್ತಿನೆಲ್ಲ ಬರೆಸ್ಕೊಳ್ಳಿ. ಅವನ್ನ ಬಿಟ್ಟು ಬಿಡಿ. ಬಿಡ್ತೀನಿ. ಇವನ್ ಜೀವ ತೆಗೆದು ಆಮೇಲೆ ಬಿಡ್ತೀನಿ. ಏನಂದೆ? ಲೇ,
ನನ್ನ ನೋಗರಣ ಅಂತ್ಯ? ಅಷ್ಟೊಂದು ಸೊಕ್ಕೇನೆ ನಿನಗೆ? ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅರಿಶಿನ ಕುಂಕುಮ ಕಳ್ಕೊಳ್ಳೋ ನಿನಗೆ ಇಷ್ಟೊಂದು ದುರಹಂಕಾರನ? ಶುದ್ಧ ಮಾಂತ್ರಿಕ, ಈ ಜನ್ಮದಲ್ಲಿ ನಿನ್ನಿಂದ ನನ್ನ ಅರ್ಶನ ಕುಂಕುಮ ಅಳಿಸೋಕೆ ಸಾಧ್ಯವೇ ಇಲ್ಲ. ಆ ನಾಗದೇವತೆಗಳು ಆಶೀರ್ವಾದ ಮಾಡಿ ಕಟ್ಟಿರೋ ತಾಳಿ ಇದು. ಇದನ್ನ ನನ್ನ ಕುತ್ತಿಗೆಯಿಂದ ಕಳಿಸೋ ಶಕ್ತಿ ಯಾವನಿಗೂ ಇಲ್ವಾ? ಹೌದಾ? ಹಾಗಾದ್ರೆ ನಿನ್ನ ಗಡ್ಡನ್ನ ಚಿತ್ರಹಿಂಸೆ ಮಾಡ್ಕೊಳ್ತೀನಿ. ನಿನ್ನ ತಾಳಿನ ಆ ಹಾವುಗಳು ಹೇಗೆ ಕಾಪಾಡುತ್ತೋ ನಾನು ನೋಡ್ತೀನಿ. ಕೇಳೋ ರಾಕ್ಷಸ, ಈ ಮಂಗಳಸೂತ್ರ ನನ್ನ ಕೊಳ್ಳಲ್ಲಿರೋವರೆಗೂ ನನ್ನ ಗಂಡನಿಗೆ ಏನೂ ಆಗಲ್ಲ. ನಿಜ ನಿಜ, ಆ ನಾಗರ ಹಾವುಗಳ ರಕ್ಷಣೆ ಇರೋರ್ಗೂ ನಿಮಗೇನೂ ಆಗಲ್ಲ ಅಲ್ಲ? ಅದಕ್ಕೆ ನೀನು ಆ ಹಾವುಗಳನ್ನ ಕರಿ, ಅವುಗಳಲ್ಲಿ ಬರ್ಲಿ, ಅವು ನಿಮ್ಮ ರಕ್ಷಣೆಗೆ ನಿಂತ್ಕೊಳ್ಳಿ. ಆಮೇಲೆ ಏನಾಗುತ್ತೋ ನೀನೇ ನೋಡ್ತೀಯಂತೆ. ಏಯ್, ಹಾಕ್ರೋ ಅವನ್ಗೆ.